ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಟಿಪ್ಸನ್ನು ಕೊಡೋಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳಿದ್ರಿ, ನೀವು ಎಷ್ಟೆಳೆ ದಾರ ಮಾಡ್ಕೊತೀರಾ? ಫಸ್ಟ್ ನಾವು ಈಗ ಕುಚ್ಚು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದಕ್ಕೆ ಯಾವ ರೀತಿ ಬಟ್ಟೆಲಿ ಹಾಕಬೇಕು, ಕುಚ್ಚು ಕಟ್ಟೋಕ್ಕೆ ಯಾವ ದಾರ ಯೂಸ್ ಮಾಡ್ತೀರಾ, ಗೋಲ್ಡನ್ ಥ್ರೆಡನ್ನು, ಕೊನೆ ಕ್ರೋಶ ಯಾವ್ದು ಯೂಸ್ ಮಾಡ್ತೀರಾ, ಯಾವ ರೀತಿ ಕತ್ರಿ ತಗೋಬೇಕು, ಹೇಗೆ 6 ಎಳೆ ದಾರ ಮಾಡ್ಕೋಬೇಕು, ಹೇಗೆ ಕುಚ್ಚಿಗೆ ದಾರವನ್ನು ಮಾಡ್ಕೊಬೇಕು, ಈ ರೀತಿಯಾದ ಸುಮಾರು ಕ್ವಶನನ್ನು ಕೇಳಿದ್ರಿ. ನಾನಿವತ್ತು ನಿಮಗೆ ಒಂದೊಂದಾಗೆ ಹೇಳ್ತೀನಿ. ಮುಖ್ಯವಾಗಿ ನಮಗೆ ಕ್ರೋಶ ಬೇಕು. ನಾನಿಲ್ಲಿ 11ನೇ ನಂಬರ್ ಕ್ರೋಶನ ನೀವು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ಇದನ್ನು ಹೇಳಿರ್ತೀನಿ. 11ನೇ ನಂಬರ್ ಕ್ರೋಶ 0.7 mm ಅಂತ ಇದು ಕ್ರೋಶ ಕಾಣಿಸ್ತಾ ಇದೆಯಲ್ಲ. ಈ ಕ್ರೋಶ ಯೂಸ್ ಮಾಡಿದ್ರೆ ನಾವು ಫಸ್ಟ್ ನಾರ್ಮಲ್ ನಾವು 8 ನಂಬರ್ ಯೂಸ್ ಮಾಡ್ತಿದ್ದೀವಿ, 9 ಯೂಸ್ ಮಾಡ್ತೀವಿ, 10 ಯೂಸ್ ಮಾಡ್ತೀವಿ ಅಂತ ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ರು. ಆದರೆ 8, 9 ಈ ಕ್ರೋಶದಲ್ಲಿ ತುಂಬ ಸಣ್ಣ ಹೋಲ್ ಇರೋವಂಥ ಬೀಡ್ಸ್ಗಳು ಹಿಡಿಯೋದಿಲ್ಲ. ಹಾಗೆ 10ನೇ ನಂಬರ್ ಕ್ರೋಶದಲ್ಲಿ ಕೆಲವೊಂದು ಬೀಡ್ಸ್ಗಳು ಹಿಡಿಯುತ್ತೆ. ಆದರೆ 11ನೇ ನಂಬರ್ ಕ್ರೋಶದಲ್ಲಿ ನಿಮಗೆ ಎಲ್ಲ ರೀತಿಯ ಬೀಡ್ಸ್ ಕೂಡ ಹಿಡಿಯುತ್ತೆ. ಈಗ ಕುಚ್ಚು ಕಟ್ಟೋ ಗೋಲ್ಡನ್ ಥ್ರೆಡ್ಡಿಗೆ ಬಂದರೆ ಇಲ್ಲಿ ನೋಡಿ, ಇದು ಎಷ್ಟು ಈಸಿಯಾಗಿ ಮಡ್ಚ್ಕೊಬೋದು. ಇದರಲ್ಲೇ ತಂತಿ ಟೈಪ್ದು ಬರುತ್ತೆ, ಆ ಥರದ್ದು ತಗೋಬೇಡಿ. ನೀವು ದಾರವನ್ನು ಹೀಗೆ ಬಿಚ್ಚಿದ್ರೆ ನಿಮಗೆ ಇಲ್ಲಿ ಒಳಗಡೆ ಕಾಟನ್ ಥ್ರೆಡ್ ಕಾಣಿಸುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಕಾಟನ್ ಥ್ರೆಡ್ ಇರುತ್ತಲ್ಲ, ಆ ಥರ ದಾರವನ್ನು ತಗೊಳ್ಳಿ. ಆವಾಗ ಅದು ಕುಚ್ಚು ಕಟ್ಟೋಕ್ಕೆ ಚೆನ್ನಾಗಾಗುತ್ತೆ. ಹಾಗೆ ಕುಚ್ಚು ಸ್ಟ್ರೈಟಾಗಿ ನಿಲ್ಲುತ್ತೆ. ಈಗ ಒಳಗಡೆ ವೈರ್ ಇರೋವಂಥ ದಾರವನ್ನು ತಗೊಂಡ್ರೆ ಕುಚ್ಚು ಆ ಕಡೆ ಈ ಕಡೆ ಎಲ್ಲೆಲ್ಲೋ ವಾಲಾಡಿ ನಿಲ್ಲುತ್ತೆ. ಅದಕ್ಕಾಗಿ ಈ ಥರ ದಾರ ಚೆನ್ನಾಗಾಗುತ್ತೆ. ಕೊನೆಗೆ ಇದು ಟ್ರಿಮ್ಮರು. ನಾರ್ಮಲ್ ಕತ್ರಿಕ್ಕಿಂತ ನಮಗಿದು ಕುಚ್ಚು ಕಟ್ ಮಾಡೋಕ್ಕಾಗಲಿ, ದಾರ ಕಟ್ ಮಾಡೋಕ್ಕಾಗಲಿ ಇದು ಚೆನ್ನಾಗಾಗುತ್ತೆ. 6 ಎಳೆ ದಾರವನ್ನು ಹೇಗೆ ಮಾಡ್ಕೊಬೇಕು ಅಂತ ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಕಲಿಯೋರಿಗಾಗಿ ಯಾವ ರೀತಿ ಬಟ್ಟೆಯನ್ನು ಯೂಸ್ ಮಾಡಬೇಕು, ಡೈರೆಕ್ಟ್ ಸೀರೆಗೆ ಹಾಕೋದಾ ಅಂತ ಸುಮಾರು ಜನ ಕೇಳಿದ್ರಿ. ನೀವು ಡೈರೆಕ್ಟ್ ಸೀರೆಗೆ ಹಾಕೋದಕ್ಕಿಂತ ನಾರ್ಮಲ್ ಈ ಥರ ಬಟ್ಟೆಯನ್ನು ತಗೊಂಡು ನಿಮಗೆ ಯಾವ ಕಲರ್ ಬೇಕೋ ಆ ಕಲರಿನ ಬಟ್ಟೆಯನ್ನು ತಗೊಳ್ಳಿ. ನಾನು ವೈಟನ್ನೇ ಯಾಕೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅಂದರೆ ಎಲ್ಲ ಕಲರು ಕೂಡ ಈ ವೈಟಿಗೆ ಮ್ಯಾಚ್ ಆಗುತ್ತೆ. ಅದಕ್ಕಾಗಿ ವೈಟ್ ಬಟ್ಟೆಯನ್ನೇ ತಗೊಂಡು ಜಿಗ್ಜಾಗನ್ನು ಮಾಡಿಸ್ಕೊಳ್ಳಿ. ಇಲ್ಲ ನಮಗೆ ಅಷ್ಟು ಬಡ್ಜೆಟ್ ಇಲ್ಲ ಅನ್ನೋರು ಒಂದು ವೈಟ್ ಕಲರ್ ಫಾಲ್, ನಿಮಗೆ ಯಾವ ಕಲರ್ ಬೇಕಾದ್ರೂ ಫಾಲ್ ತಗೊಂಡು ಅದಕ್ಕೆ ಕೊನೆಯಲ್ಲಿ ಹೊಲಿಗೆ ಇರುತ್ತೆ, ಆದ್ರೂ ಒಂದು ಜಿಗ್ಜಾಗ್ ಮಾಡಿಸಿ ಇಟ್ಕೊಳ್ಳಿ. ನಿಮಗೆ ಕುಚ್ಚು ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಕುಚ್ಚು ಕಟ್ಟೋಕ್ಕೆ ಹೇಗೆ ದಾರವನ್ನು ರೆಡಿ ಮಾಡಬೇಕು ಅಂದ್ಕೊಂಡು ಇದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ನೋಡಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಎಲ್ಲ ಕ್ವಶನ್ಗಳಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.